ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಮೂವಿ ರಿವ್ಯೂಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಮೂವಿ ರಿವ್ಯೂ ಯಾವುದು ಅಂತ ನಿಮಗೆ ಈಗಾಗಲೇ ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಯಾವುದು ಅಂತ ಹೇಳಿ. ಕಿಚ್ಚ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮ್ಯಾಕ್ಸ್ ಸಿನಿಮಾದ ಇವತ್ತು ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗಿದೆ. ನಾನು ಕೂಡ ಸಿನಿಮಾನ ನೋಡ್ಕೊಂಡು ಬಂದೆ. ಈ ಮ್ಯಾಕ್ಸ್ ಸಿನಿಮಾದಲ್ಲಿ ನನಗೆ ಏನೇನು ಇಷ್ಟ ಆಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಸಿನಿಮಾ ನನಗೆ ಏನು ಅನ್ನಿಸ್ತು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಮ್ಯಾಕ್ಸ್ ಚಿತ್ರದ ಒಂದನೇ ಸ್ಟೋರಿ ನಾವು ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಒಂದು ಕಥೆ ಇದು. ಅರ್ಜುನ್ ಮಹಾಶ್ಕೈ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ. ಅರ್ಜುನ್ ಮಹಾಶ್ಕೈ ಸಸ್ಪೆನ್ಸ್ ಅಂತ ತಗೊಂಡು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಆಫೀಸರ್ ಆಗಿ ಬರ್ತಾ ಇರ್ತಾನೆ. ರಾತ್ರಿಯಲ್ಲಿ ನಡೆಯುವ ಒಂದು ದುರ್ಘಟನೆಯಿಂದ ಇಬ್ಬರು ರಾಜಕಾರಣಿ ಮಕ್ಕಳನ್ನ ಅರ್ಜುನ್ ಮಹಾಶ್ಕೈ ಅರೆಸ್ಟ್ ಮಾಡುವಂತಹ ಸಿಚುವೇಶನ್ ಬರುತ್ತದೆ. ಅವರು ಅರೆಸ್ಟ್ ಮಾಡಿದಂತಹ ರಾಜಕಾರಣಿ ಮಕ್ಕಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಸಾಯ್ತಾರೆ. ಆ ಒಂದು ಕೇಸಿಂದ ಹೊರಗೆ ಬರೋಕ್ಕೆ ಹೀರೋಗೆ ಒಂದಷ್ಟು ಚಾಲೆಂಜಸ್ ಸಿಗುತ್ತೆ. ಆ ಚಾಲೆಂಜಸ್ಗಳನ್ನ ಹೀರೋ ಯಾವ ಥರ ಒಂದು ರಾತ್ರಿಲಿ ಫೇಸ್ ಮಾಡ್ತಾನೆ ಅನ್ನೋದೇ ಈ ಒಂದು ಸಿನಿಮಾದ ಒಂದನೇ ಸ್ಟೋರಿ. ಇನ್ನು ಮ್ಯಾಕ್ಸ್ ಚಿತ್ರದ ಮೊದಲ ಹೀರೋ ಅಂತಂದರೆ ಇದರ BGM ಅಂತಲೇ ಹೇಳ್ಬೋದು. ಅಜನೇಶ್ ಲೋಕನಾಥ್ ಅವರು ಈ ಒಂದು ಮ್ಯೂಸಿಕ್ ಅಂತೂ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಈ ಒಂದು ಸಿನಿಮಾಗೆ. ಈ ಒಂದು ಸಿನಿಮಾದ ಮೊದಲ ಹೀರೋ BGM ಅಂತಲೇ ಹೇಳ್ಬೋದು. ಎರಡನೇ ಹೀರೋ ಕಿಚ್ಚ ಸುದೀಪ್ ಅವರು ಅಂತ ಹೇಳ್ಬೋದು. ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತ ನೀವು ಹೋಗಿ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಅಷ್ಟೊಂದು ಅಲ್ಟಿಮೇಟ್ ಆಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ, BGM ಕೊಟ್ಟಿದ್ದಾರೆ ನಮ್ಮ ಅಜನೇಶ್ ಲೋಕನಾಥ್ ಅವರು ಅಂತಲೇ ಹೇಳ್ಬೋದು. ಸಿನಿಮಾ ಸ್ಟಾರ್ಟ್ ಆದ ತಕ್ಷಣವೇ ಸ್ಟೋರಿ ಟೇಕಪ್ ಆಗುತ್ತೆ. ಇನ್ನು ಆವಾಗಿಂದ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ ತನಕ ಸ್ಟೋರಿ ಒಂದೇ. ಸ್ಕ್ರೀನ್ ಪ್ಲೇ ನಮಗೆ ಎಲ್ಲೂ ಬೋರ್ ಹೊಡಿಸ್ದೆ, ಹಾಗೆ ಕಥೆಯಿಂದ ಡೈವರ್ಟ್ ಆಗದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಸೀನ್ ಈ ಸೀನ್ ಅಂತ ತರದೆ ಸಿನಿಮಾನ ಸಖತ್ತಾಗಿ ತಗೊಂಡೋಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಫ್ಯಾನ್ಸ್ಗಳಿಗೆ ಬೇಜಾರಾಗಬಾರ್ದು ಅಂತೇಳಿ ಫಸ್ಟ್ ಹಾಫಲ್ಲಿ ಆ್ಯಕ್ಷನ್ ಸೀನು, ಹಾಗೆ ಸೆಕೆಂಡ್ ಹಾಫಲ್ಲಿ ಮ್ಯಾಕ್ಸಿಮಮ್ ಅಂತ ಒಂದು ಟೈಟಲ್ ಸಾಂಗ್ ಮುಖಾಂತರ ಅಲ್ಲೊಂದು ಆಕ್ಷನ್ ಸೀನ್ ಇಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಫ್ಯಾನ್ಸ್ಗೋಸ್ಕರನೇ ಇವೆರಡು ಸೀಕ್ವೆನ್ಸಸ್ಗಳು ಕಂಪ್ಲೀಟ್ ಆಗಿ ಫ್ಯಾನ್ಸ್ಗೋಸ್ಕರನೇ ಟ್ರೀಟ್ ಮಾಡಿದ್ದಾರೆ ಅಂತ ನಮಗೆ ಎದ್ದು ಕಾಣುತ್ತೆ. ಅದನ್ನು ಫ್ಯಾನ್ಸ್ಗಳು ತುಂಬ ಎಂಜಾಯ್ ಮಾಡಿದ್ರು ಕೂಡ, ನಮ್ಮ ಕೊಲೆಗಳಂತೂ ತುಂಬ ಎಂಜಾಯ್ ಮಾಡಿದ್ರು ಅವೆರಡು ಸೀಕ್ವೆನ್ಸಸ್ಗಳಿಗೆ. ಇನ್ನು ಕ್ಲೈಮ್ಯಾಕ್ಸಲ್ಲಿ ಬರುವಂತಹ ಆಕ್ಷನ್ ಸೀನು ತುಂಬ ಸಖತ್ತಾಗಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡೋಂಗೇ ಇಲ್ಲ, ಯಾಕಂದರೆ ತುಂಬ ಸೀನಿಯರ್ ಅವರು. ಬಹಳ ಅದ್ಭುತವಾಗಿ ಅವ್ರು ಕೊಟ್ಟಿರೋಂಥ ಕ್ಯಾರೆಕ್ಟರ್ನ ಅವ್ರಿಗೆ ಏನೋ ಒಂದು ಪಾತ್ರ ಕೊಡ್ತಾರೆ, ಅದಕ್ಕೆ ಇನ್ನೂ 200% ಅವರು ಆ ಎಫರ್ಟ್ನ ಹಾಕಿ ಆ ಒಂದು ಪಾತ್ರಕ್ಕೆ ಜೀವ ತುಂಬ್ತಾರೆ. ಅದೇ ಥರ ಈ ಒಂದು ಅರ್ಜುನ್ ಮಹಾಶ್ಕೈ ಅನ್ನೋ ಒಂದು ಪಾತ್ರನ ಅವರು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಕ್ಯಾಮ್ರಾ ವರ್ಕ್ ಅಂತೂ ತುಂಬ ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಒಂದೊಂದು ಫ್ರೇಮ್ನು ಡಿಫ್ರೆಂಟ್ ಆಗಿ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ವಿಜಯ್ ಕಾರ್ತಿಕೇಯ ಅವರು ಮೊದಲಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬಂದು ಡೈರೆಕ್ಷನ್ ಮಾಡಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಅಂತ ಯಾರೂ ಇಲ್ಲ. ವರಲಕ್ಷ್ಮಿ ಶರತ್ ಕುಮಾರ್ ಅವರು ಒಂದು ನೆಗೆಟಿವ್ ಸೈಡ್ ಮಾಡಿದ್ದಾರೆ ಈ ಒಂದು ಚಿತ್ರದಲ್ಲಿ. ಹೀರೋಯಿನ್ ಅಂತ ಇಲ್ಲಿ ಯಾರೂ ಇಲ್ಲ. ಸಿನಿಮಾ ನಿಮಗೆ ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ಮಾತ್ರ ತಗೊಂಡು ಹೋಗಿದ್ದಾರೆ. ಇನ್ನು ಹೀರೋ ಬಿಲ್ಡಪ್ಗೋಸ್ಕರ ಒಂದಷ್ಟು ಎಲಿವೇಷನ್ಸ್ಗಳಿಡೋದು, ಬೇರೆ ಬೇರೆ ಥರ ಕಥೆನ ತಗೊಂಡು ಬರೋದು ಆ ಥರ ಏನು ಮಾಡಿಲ್ಲ. ಇಲ್ಲಿ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ಮಾತ್ರ ತಗೊಂಡು ಹೋಗಿದ್ದಾರೆ. ಇನ್ನು ಆಕ್ಷನ್ ಸೀನ್ಸ್ಗಳು ಅಷ್ಟೇ, ಆ ಒಂದು ಕತೆಗೆ ಬೇಕಾಗಂಥ ಸಂದರ್ಭದಲ್ಲಿ ಆಕ್ಷನ್ನ ತಗೊಂಡಿಟ್ಟಿದ್ದಾರೆ. ಇನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೀರೋ ಬಿಲ್ಡಪ್ಗೋಸ್ಕರ ಅಲ್ಲಿ ಇಲ್ಲಿ ಆಕ್ಷನ್ ಸೀನ್ಸ್ಗಳನ್ನ ಕೊಡೋದು ಆ ಥರ ಏನು ಮಾಡಿಲ್ಲ. ಆಮೇಲೆ ಇಂಟ್ರೊಡಕ್ಷನ್ ಸಾಂಗು ಅಂತಲೂ ಇಲ್ಲ ಇದರಲ್ಲಿ. ಸಿನಿಮಾ ಶುರುವಾದ ವಿತಿನ್ ಮಿನಿಟೇಸ್ ಸ್ಟೋರಿ ಟೇಕಪ್ ಆಗ್ತಾ ಹೋಗುತ್ತೆ. ಇನ್ಲಾಜಿಕಲ್ ಸೀನ್ಸ್ಗಳು ಯಾವುದೂ ಇಲ್ಲ ಸಿನಿಮಾದಲ್ಲಿ. ಈಗ ಸಿನಿಮಾ ಪೂರ್ತಿ ಪಾಸಿಟಿವ್ ಪಾಯಿಂಟೇ ಅಂತ ಹೇಳ್ಬೋದು. ಇನ್ನು ಈ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಪಾಯಿಂಟ್ ಇಲ್ವಾ ಅಂತ ನೀವು ಕೇಳೋದಾದರೆ, ಕಂಪ್ಲೀಟ್ ಆಗಿ ಈ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಪಾಯಿಂಟ್ ಅಂತ ನನಗಂತೂ ಎಲ್ಲೂ ಕಾಣಿಸ್ಲಿಲ್ಲ. ಬೇರೆಯವ್ರಿಗೆ ಏನೋ ಅನಿಸಿರ್ಬೋದು, ಆದರೆ ನನಗೆ ಮಾತ್ರ ಸಿನಿಮಾ ತುಂಬ ಸೂಪರ್ ಆಗಿತ್ತು, ತುಂಬ ಇಷ್ಟ ಆಯಿತು ಸಿನಿಮಾ. ಆಮೇಲೆ ಇನ್ನು ನೆಗೆಟಿವ್ ಅಂತ ನಾವು ಹೇಳೋದಾದರೆ, ನಾನು ನೋಡಿದಂತಹ ಥಿಯೇಟ್ರು ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ನೋಡಿದಂತಹ ಥಿಯೇಟ್ರಲ್ಲಿ ಥಿಯೇಟ್ರು ಫುಲ್ ಹೌಸ್ಫುಲ್ ಆಗಿತ್ತು. ಕೃಷ್ಣ ಥಿಯೇಟರ್ ನಮ್ಮ ಕೊಳ್ಳೇಗಾಲದ ಚಿಕ್ಕ ಥಿಯೇಟ್ರ್ ಅದು. ಆ ಒಂದು ಥಿಯೇಟ್ರಲ್ಲಿ ಎಲ್ಲಗಳು ಮತ್ತೆ ಬಾಗಿಲು ತೆಗೆದು ಆ ಥರ ಎಲ್ಲ ಮಾಡ್ತಾಯಿದ್ರು. ಅದೊಂದು ಸ್ವಲ್ಪ ಎಜಿಟೇಷನ್ ಆಗ್ತಿತ್ತು. ಆಮೇಲೆ ಕೃಷ್ಣ ಥಿಯೇಟ್ರಲ್ಲಿ ಸೌಂಡ್ ಎಫೆಕ್ಟ್ಸ್ ತುಂಬ ಜಾಸ್ತಿ ಬರುತ್ತೆ. ಆವಾಗ ಒಂದಷ್ಟು ಕಿವಿ ಗುಯಿ ಅಂತ ಆಯಿತು. ಅಜನೇಶ್ ಲೋಕನಾಥ್ ಅವರ BGM ಅದೊಂದು ಸ್ವಲ್ಪ ಇರಿಟೇಟ್ ಆಯಿತು ಅಷ್ಟೇ. ಇನ್ನು ಸಿನಿಮಾದಲ್ಲಂತೂ ನೆಗೆಟಿವ್ ಪಾಯಿಂಟ್ ಏನಿಲ್ಲ. ನಾನು ನೋಡಿದಂತಹ ಥಿಯೇಟ್ರೇ ನೆಗೆಟಿವ್ ಪಾಯಿಂಟ್ ಅಂತಲೇ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಸಿನಿಮಾ ಅಂತೂ ತುಂಬ ಸಖತ್ತಾಗಿ ಮೂಡಿ ಬಂದಿದೆ. ಎಲ್ಲರೂ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ನಾವು ಬೇರೆ ಇಂಡಸ್ಟ್ರಿಗಳಲ್ಲಿ ಬಂದಂತಹ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಸ್ಟೋರಿಗಳು ಅಂತ ಮಲಯಾಳಂ ಇಂಡಸ್ಟ್ರಿ, ತಮಿಳು ಇಂಡಸ್ಟ್ರಿಲಿ ಈ ಥರ ಒಂದು ಸಿನಿಮಾಗಳು ಬಂದರೆ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತೀವಿ, ಅದ್ರ ಬಗ್ಗೆ ಹೊಗಳ್ತೀವಿ. ಅದೇ ಥರ ಸಿನಿಮಾ ನಮ್ಮ ಕನ್ನಡದಲ್ಲೂ ಒಂದು ಬಂದಿದೆ. ಕಿಚ್ಚ ಸುದೀಪ್ ಅವರಂಥ ದೊಡ್ಡ ಸ್ಟಾರ್ ಈ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾನ ಮಾಡಿದ್ದಾರೆ.
ಎಲ್ಲರೂ ಹೋಗಿ ಈ ಒಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಇಂಥ ಸಿನಿಮಾಗಳಿಗೆ ನಮ್ಮ ಕನ್ನಡಿಗರ ಬೆಂಬಲ ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಕೂಡ ಮ್ಯಾಕ್ಸ್ ಸಿನಿಮಾನ ನೋಡಿದರೆ ನಿಮಗೆ ಸಿನಿಮಾ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸುದೀಪ್ ಅಭಿಮಾನಿಗಳಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.